ನಮಸ್ಕಾರ ಮಕ್ಕಳೇ, ಹೇಗಿದ್ದೀರಿ? ಎಲ್ರು ಚಿಣ್ಣರ ಲೋಕಕ್ಕೆ ಬಂದ್ಬಿಟ್ಟಿದ್ದೀರಿ. ಕತೆ ಕೇಳಲಿಕ್ಕೆ ಬಂದ್ರಾ? ನೀವು ಕೂಡ ಚಿಣ್ಣರ ಲೋಕದ ಕತೆಗಳನ್ನು ಕೇಳಲಿಕ್ಕೆ ಬಂದಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ, ಇದೀಗ ಕತೆ ಕೇಳುವ ಸಮಯ. ಮೆಲ್ಲ ಮೆಲ್ಲ. ಹಾ, ಈಗ ಇದು 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 ಹಾ, ಕೈ ತೊಳೆಯೋ. ಹಾ, ಪಾತ್ರೆ ತೊಳಿ. ತಿನ್ನುವ ಈಗ. ಸಾಕಾ? ಖುಷಿ ಆಯ್ತಾ? ನಾನಿವತ್ತು ನಿಮಗೆ ಹೇಳುವ ಕತೆ ಒಂದು ಕಾಗೆಯ ಕತೆ. ಯಾರ ಕತೆ? ಒಂದು ಕಾಗೆಯ ಕಥೆ. ಈ ಕಥೆಯಲ್ಲಿ ಕಾಗೆ, ಒಂದು ಕುತಂತ್ರ ನರಿ, ಮತ್ತೆ ಕೋಗಿಲೆ, ನವಿಲು, ಗುಬ್ಬಚ್ಚಿ ಎಲ್ಲರೂ ಬರ್ತಾರೆ. ಕಾಗೆ ಈಗ ತಯಾರಾಗಿ ಕೂತಿದೆ. ಕತೆ ಶುರು ಮಾಡೋಣವಾ? ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು, ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು, ಬಾಯೊಳಿದ್ದ ಮಾಂಸವನ್ನು ತಿನ್ನತೊಡಗಿತು, ಬಾಯೊಳಿದ್ದ ಮಾಂಸವನ್ನು ತಿನ್ನತೊಡಗಿತು. ಠಕ್ಕನರಿಯು ಇದನ್ನು ಕಂಡು, ಠಕ್ಕನರಿಯು ಇದನ್ನು ಕಂಡು ಮಾಂಸವನ್ನು ಎತ್ತಲೆಂದು ಮರದ ಕೆಳಗೆ ಓಡಿ ಬಂದು ನಿಂತುಕೊಂಡಿತು, ಮರದ ಕೆಳಗೆ ಓಡಿ ಬಂದು ನಿಂತುಕೊಂಡಿತು. ಏನಾಯ್ತೀಗ? ಕಾಗೆ ಮಾಂಸ ತಿಂತಾ ಇದೆ. ಕೆಳಗಿಂದ ಒಂದು ಕುತಂತ್ರ ನರಿ ಬಂದು ಕಾಗೆ ಮಾಂಸ ತಿನ್ನುವುದನ್ನು ನೋಡಿ, ಆ ಮಾಂಸದ ತುಂಡು ನನಗೆ ಬೇಕು ಅಂತ ಯೋಚನೆ ಮಾಡಿತು. ಏನಾದರೂ ಉಪಾಯ ಮಾಡಿ ಆ ಮಾಂಸವನ್ನು ತಾನು ಪಡಿಬೇಕು ಅಂತ ಯೋಚನೆ ಮಾಡಿತು. ಆಗ ಅದಕ್ಕೊಂದು ಉಪಾಯ ಹೊಳಿತು. ಅದು ಕಾಕರಾಜನ ಹತ್ರ ಬಂದು, ಕಾಕರಾಜ, ನೀನು ನಮ್ಮ ವನಕ್ಕೆ ಬಂದದ್ದು ನನಗೆ ಬಹಳ ಸಂತೋಷ ಆಯಿತು. ಅಲೆಲೆಲೆಲೆಲೆಲೆಲೆಲೆ, ನೀನೆಷ್ಟು ಚಂದ, ನೋಡು ನೋಡು, ನಿನ್ನ ಬಣ್ಣ ಎಷ್ಟು ಚಂದ. ಅಯ್ಯೋ, ನೀನು ಹಾಡು ಹಾಡಿದರೆ ನಿನ್ನ ರಾಗ ಚಂದವೋ ಚಂದ. ಆಹಾ ಹಾ ಹಾ ಹಾ. ಕಾಕರಾಜ, ನೀನು ಈಗ ಹಾಡನ್ನು ಯಾಕೆ ಹಾಡಬಾರ್ದು? ಒಂದು ಹಾಡು ಹೇಳು.
ಕಾಕರಾಜ ನೀನು ಈಗ ಹಾಡನೊಂದು ಹಾಡು ಬೇಗ. ಕಾಕರಾಜ ನೀನು ಈಗ ಹಾಡನೊಂದು ಹಾಡು ಬೇಗ. ವನದೋಳಿದ್ದ ಪಶುಗಳೆಲ್ಲ ಕೇಳಿ ಕುಣಿಯಲಿ, ವನದೋಳಿದ್ದ ಪಶುಗಳೆಲ್ಲ ಕೇಳಿ ಕುಣಿಯಲಿ. ಮರುಳ ಕಾಗೆ ನರಿಯ ನುಡಿಗೆ ಮರುಳುಗೊಂಡು ಹರುಷದಿಂದ, ಮರುಳ ಕಾಗೆ ನರಿಯ ನುಡಿಗೆ ಮರುಳುಗೊಂಡು ಹರುಷದಿಂದ. ಕಾಕಾ ಎಂದು ದೊಡ್ಡ ದನಿಯ ತೆಗೆಯಿತು, ಕಾಕಾ ಎಂದು ದೊಡ್ಡ ದನಿಯ ತೆಗೆಯಿತು. ದನಿಯ ತೆಗೆಯಲೊಡನೆ ಅದರ ಬಾಯೊಳಿದ್ದ ಮಾಂಸವೆಲ್ಲ ನರಿಯ ಬಾಯಿಯೊಳಗೆ ಬಂದು ಬಿದ್ದು ಬಿಟ್ಟಿತು, ನರಿಯ ಬಾಯಿಯೊಳಗೆ ಬಂದು ಬಿದ್ದು ಬಿಟ್ಟಿತು. ಏನಾಯ್ತು? ಈ ಕಾಕರಾಜ ಓ ನಾನು ಚೆನ್ನಾಗಿ ಹಾಡ್ತೇನಾ, ಸರಿ ಸರಿ ನಾ ಹಾಡು ಹೇಳ್ತೇನೆ ಅಂತ ಕಾ ಕಾ ಮಾಡ್ದ. ಅದನ್ನ ಬಾಯಲ್ಲಿ ಏನಿತ್ತು? ಮಾಂಸ ಇತ್ತು. ಅದು ಕೆಳಗೆ ಬಿತ್ತು. ಯಾರ ಬಾಯಿಗೆ ಬಿತ್ತು? ನರಿ ಬಾಯಿಗೆ ಬಿತ್ತು. ನರಿ ಮಾಂಸ ಸಿಕ್ಕಿದ ಖುಷಿಗೆ ಬಹಳ ಕುಣಿತ 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 ಖುಷಿಯಲ್ಲಿ ಕಾಕರಾಜನ್ ನೋಡಿ ಅಯ್ಯೋ ದಡ್ಡ ಕಾಗೆ ಅಂತ ತಮಾಷೆ ಮಾಡ್ತಾ ನರಿ ಹೊರಟೋಯ್ತು. ನಮ್ಮ ಕಾಗೆಗೆ ಬಹಳ ಬೇಜಾರಾಯಿತು. ಅದು ಒಂದು ಮರದಲ್ಲಿ ಹೋಗಿ ಕೂತಿತ್ತು. ಆವಾಗ ಅಲ್ಲಿ ಅರೆ ಕೋಗಿಲೆ ಎಷ್ಟು ಚೆನ್ನಾಗಿ ಹಾಡ್ತಿದೆ. ಕಾಗೆಗೆ ಕೋಗಿಲೆಯ ಹಾಡು ಕೇಳಿ ತುಂಬ ಹಿತವೆನಿಸಿತು. ಆದರೆ ಸ್ವಲ್ಪ ಸಿಟ್ಟು ಕೂಡ ಬಂತು. ಅಲಲಲಲ, ನಾವೇ ಕಾವು ಕೊಟ್ಟು ಬೆಳೆಸಿದ ಕೋಗಿಲೆ ಈಗ ನನ್ಕಿಂತ ಚಂದ ಹಾಡ್ತಿದೆ ಅಂದರೆ ಸ್ವಲ್ಪ ಅಸೂಯೆ ಕೂಡ ಆಯಿತು. ಆದರೆ ಹೇಗಾದರೂ ಮಾಡಿ ನಾನು ಹಾಡೋದನ್ನು ಕಲಿಲೇಬೇಕು ಅಂತ ಕಾಗೆ ನಿರ್ಧರಿಸಿತು. ಆ ಕೋಗಿಲೆಯನ್ನು ಕಂಡು ಅಸೂಯೆ ಪಟ್ಕೊಳ್ಳೋದಕ್ಕಿಂತ ಅದರ ಬಳಿಗೆ ಹೋಗಿ ಸಂಗೀತ ಕಲ್ತ್ರೆ ಹೇಗೆ ಅಂತ ಕಾಗೆ ಯೋಚನೆ ಮಾಡ್ತು. ಕಾಗೆ ಕೋಗಿಲೆಯ ಬಳಿ ಬಂತು. ಬಹಳ ಗೌರವದಿಂದ ಮಾತಾಡಿಸ್ತು. ಕೋಗಿಲೆ ಅಣ್ಣ, ಕೋಗಿಲೆ ಅಣ್ಣ, ನನಗೆ ಹಾಡು ಹೇಳಲು ಹೇಳಿಕೊಡ್ತೀಯಾ ಅಂತ. ಕೋಗಿಲೆ ಹೇಳ್ಕೊಡ್ತೇನೆ, ಆದರೆ ಒಂದು ಷರತ್ತು. ಏನ್ ಷರತ್ತು? ದಿನಾ ಬೆಳಗ್ಗೆ ಬೇಗ ಎದ್ದು ಬರಬೇಕು ಅಂತು ಕೋಗಿಲೆ. ಕಾಗೆ ಆಯಿತು ಅಂತು. ಮರುದಿನದಿಂದಲೇ ಸಂಗೀತ ಪಾಠ ಶುರು ಅಂತ ನಿರ್ಧಾರ ಆಯಿತು. ಈ ನಮ್ಮ ಕಾಗೆಗೋ ತಡವಾಗಿ ಹೇಳೋ ಅಭ್ಯಾಸ. ನೀವ್ಯಾರು ತಡ ಹೇಳ್ತೀರಾ? ಒಳ್ಳೆ ಮಕ್ಕಳು ಎಲ್ಲ ಬೆಳಗ್ಗೆ ಬೇಗ ಹೇಳ್ತೀರಲ್ವಾ. ನಮ್ಮ ಕಾಗೆಗೆ ದಿನ ತಡವಾಗಿ ಹೇಳೋ ಅಭ್ಯಾಸ. ಅದೇನ್ ಮಾಡ್ತು? ಎಚ್ಚರ ಗಂಟೆಯನ್ನು ಇಟ್ಕೊಂತು. ಎಚ್ಚರ ಗಂಟೆ ಬೆಳಗ್ಗೆ ಧ್ವನಿ ಮಾಡಿದ ಕೂಡಲೇ ಪಟ 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 ಎದ್ದು ಬೇಗ 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 ತಯಾರಾಗಿ ಕೂರುಗಣ್ಣಿನಿಂದಲೇ ನಿದ್ದೆಗಣ್ಣಿನಿಂದಲೇ ಕೋಗಿಲೆಯ ಬಳಿಗೆ ಹೋಯಿತು. ಕೋಗಿಲೆ ಅದಾಗಲೇ ಸಂಗೀತ ಪಾಠ ಮಾಡಲಿಕ್ಕೆ ತಯಾರಾಗಿ ಕೂತಿತ್ತು. ಈಗ ಕೋಗಿಲೆಯ ಸಂಗೀತ ಪಾಠ ಶುರು. ಕೋಗಿಲೆ ಅಂತು ಸಾ ಪಾ ಸಾ. ಕಾಗೆ ಅಂತು ಸಾ ಪಾ ಸಾ. ಕೋಗಿಲೆ ಅಲ್ಲಯ್ಯ ಶ್ರುತಿ 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 ಹಿಡಿ. ಸಾ ಪಾ ಸಾ. ಕಾಗೆ ಶ್ರುತಿ ಶ್ರುತಿ ಸಾ ಪಾ ಸಾ. ಕೋಗಿಲೆ ಅಯ್ಯೋ ಸರಿ ಸಾಪಾಸ ಎಲ್ಲ ಸಾಕು, ಒಂದು ಪದ್ಯ ಶುರು ಮಾಡೋಣ. ಕೂಹು ಕೂಹು ಹಾಡಿತು ಕೋಗಿಲೆ. ಕಾಗೆ ಕಾ ಕಾ ಹಾಡಿತು. ಹೇ 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 ಅಪಶ್ರುತಿ, ಶ್ರುತಿ ಕೇಳ್ಕೊಡೋ.
ಕೂಹು ಕೂಹು ಹಾಡಿತು ಕೋಗಿಲೆ. ಹೇಳು, ಕಾಗೆ ಅಂತು. ಹೇಗೆ ಹೇಳ್ತು ಕಾಗೆ? ಕಾ ಕಾ ಹಾಡಿತು ಕಾಕೋ. ಕೋಗಿಲೆಗೆ ಸಾಕಾಯ್ತು. ಅಲ್ಲಯ್ಯ, ನಿನಗೆ ಸಂಗೀತ ಹೇಳಿಕೊಡಲು ನನ್ನಿಂದ ಸಾಧ್ಯವೇ ಇಲ್ಲ, ಹೋಗು ಅಂತೂ ಕೋಗಿಲೆ. ನಮ್ಮ ಕಾಗೆಗೆ ಬಹಳ ಅವಮಾನ ಆಯಿತು, ಬೇಜಾರು ಆಯಿತು. ಅದು ಹಾರಿ ತನ್ನ ಮನೆಗೆ ಬಂತು. ಒಂದು ದಿನ ಆಕಾಶದಲ್ಲಿ ಮೋಡ, ತಂಪಾಗಿ ಬೀಸುವ ಗಾಳಿ, ಮಳೆ ಹನಿ ಬರ್ತಾ ಇತ್ತು. ದೂರದ ಮೈದಾನದಲ್ಲಿ ಒಂದು ನವಿಲು ತನ್ನ ಗರಿಗಳನ್ನು ಬಿಚ್ಚಿ ನೃತ್ಯ ಮಾಡ್ತಾ ಇತ್ತು. ಕಾಗೆ ಅದನ್ನು ನೋಡ್ತು. ಆಹಾಹಾ, ಎಷ್ಟು ಚಂದ ನೃತ್ಯ ಮಾಡ್ತಿದೆ ನವಿಲು. ನನಗೆ ಹಾಡು ಹೇಳಲಿಕ್ಕಂತೂ ಬರುವುದಿಲ್ಲ. ನಾನು ನವಿಲಿನ ಹತ್ರ ಯಾಕೆ ನೃತ್ಯ ಕಲಿಬಾರ್ದು ಅಂತ ಯೋಚಿಸಿತು ಕಾಗೆ. ಹಾಗೆ ಯೋಚಿಸಿ ಸೀದಾ ನವಿಲಿನ ಬಳಿ ಹೋಯ್ತು. ನವಿಲಣ್ಣ ನವಿಲಣ್ಣ, ನನಗೆ ನೃತ್ಯ ಪಾಠ ಹೇಳಿಕೊಡ್ತೀಯಾ ಅಂತ ಕೇಳ್ತು. ನವಿಲಣ್ಣ ಆಗ್ಲಿ ಅಂದ. ಈಗ ನವಿಲಣ್ಣ ಕಾಗೆಗೆ ನೃತ್ಯ ಪಾಠ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ದ. ಮೊದಲಿಗೆ ನಮಸ್ಕಾರ. ಕಾಗೆ ಮಾಡು ಅಂದ ನವಿಲಣ್ಣ. ಕಾಗೆ ನವಿಲಣ್ಣ ತಾ ತೈ ತೈ ತಾ ದಿ ತೈ ತೈ ತಾ ತಾ ತೈ ತೈ ತಾ ದಿ ತೈ ತೈ ತಾ. ಕಾಗೆ ನೋಡ್ತು. ತಾ ತೈ ತೈ ತಾ ದಿ ತೈ ತೈ ತಾ ತಾ ತೈ ತೈ ತಾ ದಿ ತೈ ತೈ ತಾ. ಹಾಗಲ್ವೋ, ನಾನು ಹೆಂಗ್ ಮಾಡ್ತಿದ್ದೇನೆ ಹಾಗೆ ಮಾಡು, ಚೆನ್ನಾಗಿ ಮಾಡು, ಚೆನ್ನಾಗಿ ಗಮನಿಸು. ನವಿಲು ತಾ ತೈ ತೈ ತಾ ದಿ ತೈ ತೈ ತಾ ತಾ ತೈ ತೈ ತಾ ದಿ ತೈ ತೈ ತಾ. ಕಾಗೆ ತಾ ತೈ ತೈ ತಾ ದಿ ತೈ ತೈ ತಾ ತಾ ತೈ ತೈ ತಾ ದಿ ತೈ ತೈ ತಾ. ಅಣ್ಣ ಕಾಗೆ, ನಿನ್ನ ಸಹವಾಸ ಸಾಕು. ನನ್ನಿಂದ ನಿನಗೆ ನೃತ್ಯ ಹೇಳಿಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳಿಕೊಟ್ಟು ಸುಸ್ತಾಗೋಯ್ತು ನನಗೆ, ಹೋಗ್ ಅಂತೂ ನವಿಲಣ್ಣ. ನಮ್ಮ ಕಾಗೆಗೆ ತುಂಬ ಬೇಸರವಾಯಿತು. ಅದು ಹಾರಿ 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 ತನ್ನ ಮನೆಗೆ ಬಂದು ಬೇಸರದಿಂದ ಕೂತ್ಕೊಳ್ತು. ಆಗ ಅದಕ್ಕೆ ಇನ್ನೊಂದು ಯೋಚನೆ ಬಂತು. ಅಲ್ಲ, ನನಗೆ ಹಾಡು ಹಾಡ್ಲಿಕ್ಕೆ ಬರುವುದಿಲ್ಲ, ನೃತ್ಯ ಮಾಡಲಿಕ್ಕೂ ಬರ್ತಿಲ್ಲ. ನಾನು ಗುಬ್ಬಚ್ಚಿ ಹತ್ರ ಹೋಗಿ ಚಂದ ಗೂಡು ಕಟ್ಟುದು ಹೇಗೆ ಅಂತ ಕಲಿತೇನೆ ಅಂತ ಹಾರಿ ಹೋಗಿ ಗುಬ್ಬಚ್ಚಿಯ ಮನೆ ಸೇರ್ತು. ಗುಬ್ಬಚ್ಚಿ ಹತ್ರ ಹೇಳ್ತು, ಗುಬ್ಬಚ್ಚಿ ಅಣ್ಣ ನನಗೆ ಚಂದ ಮನೆ ಕಟ್ಟಲಿಕ್ಕೆ ಹೇಳ್ಕೊಡು. ಗುಬ್ಬಚ್ಚಿ ಹೇಳ್ತು, ನಿನಗೆ ನನ್ನ ಹಾಗೆ ಮನೆ ಕಟ್ಟಲಿಕ್ಕೆ ಅಥವಾ ಗೂಡು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ಹೋಗ್ ಅಂತೂ ಗುಬ್ಬಚ್ಚಿ. ಪಾಪ ನಮ್ಮ ಕಾಗೆಗೆ ಏನಾಯ್ತೀಗ? ಬೇಜಾರಾಯ್ತು. ಕಾಗೆ ಬೇಸರದಿಂದ ಒಂದು ಮನೆ ಹತ್ರ ಬಂದು ಕೂತ್ಕೊಂತು. ಆವಾಗ ಆ ಮನೆಯಲ್ಲಿ ಹಿತ್ತಲಿನ ಜಾಗದಲ್ಲಿ, ಪಾತ್ರೆ ತೊಳೆಯೋ ಜಾಗದಲ್ಲಿ ಒಂದಿಷ್ಟು ಅನ್ನ ಬಿದ್ದಿತ್ತು. ಕಾಗೆ ಆ ಅನ್ನವನ್ನು ನೋಡ್ತು. ಅನ್ನ, ಆಹಾರ, ಕಾ 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 ಅಂತ ಬೊಬ್ಬೆ ಹೊಡಿತು. ಕಾಗೆಯ ಬಂಧು ಬಳಗದವರೆಲ್ಲರೂ, ಸ್ನೇಹಿತರೆಲ್ಲರೂ ಆ ಜಾಗಕ್ಕೆ ಬಂದರು. ಕಾಗೆ ಆಹಾರವನ್ನು ಎಲ್ಲರಿಗೂ ಹಂಚಿ ಖುಷಿಯಾಗಿ ತಿಂತು.
ಕಾಗೆಗೆ ಒಂದು ವಿಚಾರ ಹೊಳಿತು. ಅಲ್ಲ, ನನಗೆ ಹಾಡು ಹಾಡಲಿಕ್ಕೆ ಬರದಿದ್ರೇನಂತೆ, ನೃತ್ಯ ಮಾಡ್ಲಿಕ್ಕೆ ಬರದಿದ್ರೇನಂತೆ, ಚಂದ ಗೂಡು ಕಟ್ಟಲಿಕ್ಕೆ ಬರದಿದ್ರೇನಂತೆ, ಬೇರೆಯವರಿಗೆ ಆಹಾರವನ್ನು ಹಂಚಿ ತಿನ್ನುವ ಒಳ್ಳೆಯ ಗುಣ ನನಗಲ್ಲದೆ ಬೇರೆ ಯಾರಿಗಿದೆ ಅಂತ ಯೋಚಿಸ್ತು. ಹಾಗೆ ಯೋಚಿಸಿ ಅದಕ್ಕೆ ಅದರ ಬಗ್ಗೆಯೇ ಹೆಮ್ಮೆ ಅನ್ನಿಸ್ತು. ಅದರ ಒಳ್ಳೆಯ ಗುಣದ ಬಗ್ಗೆ ಅದು ಅಭಿಮಾನದಿಂದ ಅದರ ಮುಖ ಅರಳಿತು. ಬಹಳ ಖುಷಿ ಖುಷಿಯಿಂದ ಕಾಗೆ ಪುನಃ ಕಾ 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 ಅಂತ ಕೂಗ್ತು. ಆವಾಗ ಪಕ್ಕದಲ್ಲಿದ್ದ ಇನ್ನೊಂದು ಕಾಗೆ, ಅಲ್ಲ ಕಾಗೆಣ್ಣ, ಅದೇನು ಅಷ್ಟು ಖುಷಿಯಿಂದಿದ್ದಿ, ಏನು ಮದುವೆ ಆಗ್ತಿದೀಯಾ ಅಂತ ಕೇಳ್ತು. ಆಗ ಈ ಕಾಗೆಗೆ ನಾಚಿಕೆ ಆಯಿತು. ನಾಚಿಕೆಗೊಂಡ ಕಾಗೆಯ ಮುಖ ತುಂಬ ಚಂದ ಕಾಣ್ತಿತ್ತಂತೆ. ಹೇಗಿತ್ತು ಕತೆ? ಇಷ್ಟ ಆಯ್ತಾ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಮುಂದಿನ ಸರ್ತಿಗೆ ಮತ್ತೊಂದು ಹೊಸ ಕತೆ. ಸರಿನಾ? ಟಾಟಾ. ಮೆಲ್ಲ ಮೆಲ್ಲ. ಹಾ, ಈಗ ಇದು 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 ಹಾ, ಕೈ ತೊಳೆಯುವ. ಹಾ, ಪಾತ್ರೆ ತೊಳಿ. ತಿನ್ನುವ ಈಗ. ಸಾಕಾ? ಖುಷಿ ಆಯ್ತಾ?